ಜಿಲ್ಲೆಗಳಿಂದ ಎಲ್ಲ ಬಂದಿದ್ದೀವಿ ಪಾದಯಾತ್ರೆ ಭಾಗವಹಿಸಲಿಕ್ಕೆ. ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧ ಮಾನ್ಯ ಕುಮಾರಸ್ವಾಮಿಯವರು ಮತ್ತು ಬಿಜೆಪಿ ಅಧ್ಯಕ್ಷರಾದ ವಿಜೇಂದ್ರ ಅವರು ಈ ಪಾದಯಾತ್ರೆ ನೇತೃತ್ವ ವಹಿಸಿದ್ದಾರೆ. ಈ ಪಾದಯಾತ್ರೆ ಲಕ್ಷಾಂತರ ಜನ ಇಡೀ ರಾಜ್ಯಾದ್ಯಂತ ಪಾದಯಾತ್ರೆ ಪಾಲ್ಗೊಂಡಿದ್ದಾರೆ. ಏಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವುದೇ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ತಮ್ಮ ಯೋಜನೆಗಳಿಗೋಸ್ಕರ, ತಮ್ಮ ಅಧಿಕಾರಕ್ಕೋಸ್ಕರ ಈ ಯೋಜನೆ ಮತ್ತು ಭ್ರಷ್ಟಾಚಾರ ಮಾಡ್ತಿದ್ದಾರೆ. ಇತ್ತೀಚೆಗೆ ಏನು ಇವರು ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದಲ್ಲಿ ನಾವು ಕಾಪಾಡ್ತೀವಿ ಅಂತ ಹೇಳ್ತಾರೆ, ಏನು ಹಿಂದುಳಿದ ನಾಯಕ ಅಂತ ಸಿದ್ದರಾಮಯ್ಯ ಅವರು ಬಿಂಬಿಸ್ಬಿಡ್ತಿದ್ದಾರೆ. ಈ ಹಗರಣಗಳನ್ನ ನೋಡಿದ್ರೆ ಸಾಕಾಗಿದೆ. ಮಾಲ್ವಿಕೆ ಹಗರಣದಲ್ಲಿ ಚಂದ್ರಶೇಖರ್ ಅಂತ ಪರಿಶಿಷ್ಟ ವರ್ಗದೊಬ್ಬ ಆತ್ಮಹತ್ಯೆಯಿಂದ ಈ ಹಗರಣ ಹೊರಡೆ ಬಂತು. ಇತ್ತೀಚೆಗೆ ಪರಶುರಾಮ್ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೂ ಲಕ್ಷಾಂತರ ರೂಪಾಯಿ ದೋಷಕ್ಕೆ ಹೊರಟಿದ್ದಾರೆ. ಇಂಥ ಸರ್ಕಾರ ಇರಬಾರ್ದು ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವ ಮತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೀತಾ ಇದೆ. ಇದು ಯಶಸ್ವಿಯಾಗುತ್ತೆ. ನಾಳೆ ಇವತ್ತು ಸಂಜೆ ಮೈಸೂರು ತಲುಪಲಿದ್ದೇವೆ. ನಾಳೆ ಕಾರ್ಯಕ್ರಮ ಮಾಡ್ತೇವೆ. ಇವರು ಕಾಂಗ್ರೆಸ್ನವರು ಸುಮ್ಮನೆ ಜನಾಂದೋಲನ ಅಂತ ಮಾಡ್ತಾರೆ. ಇದಕ್ಕೆ ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ, ಯಾರೂ ಅದಕ್ಕೆ ಇಷ್ಟಪಡ್ತಾ ಇಲ್ಲ. ಈ ಭ್ರಷ್ಟ ಸರ್ಕಾರ ಹೋಗಬೇಕು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರ ಪುತ್ರರಾದ ಯತೀಂದ್ರ ಅವರು ಹೇಳಿದ್ದಾರೆ, ಈ ಸೈಟ್ ನಮಗೆ ಬೇಕಾಗಿಲ್ಲ, ಇದು ಎನ್ಕ್ವೈರಿ ಆದಮೇಲೆ ನಾವು ತೊಗೊಳ್ತೀವಿ ಅಂತ. ಇಟ್ಟು ದಿವಸ ಇವರಿಗೆ ಜ್ಞಾನ ಇರಲಿಲ್ವ? ಹಾಗಾದ್ರೆ ಅಲಾಟ್ ಆದಾಗ 14 ಸೈಟು. ಇದನ್ನು ಅರ್ಥ ಮಾಡ್ಕೋಬೇಕು ರಾಜ್ಯ ಜನ. ಈ ಸರ್ಕಾರ ಕಿತ್ತೊಗಿಬೇಕು ಅಂತೇಳಿ ಏನು ವಿಜೇಂದ್ರ ಅವರು ಕುಮಾರಸ್ವಾಮಿ ನೇತೃತ್ವ ನಡೀತಾ ಇದೆ, ಇದು ಯಶಸ್ವಿಯಾಗುತ್ತೆ ಅಂತ ಹೇಳ್ತೇವೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಜ್ಯೋತಿ ಪ್ರಕಾಶ್, ಶಿವಮೊಗ್ಗ.